ರಾಜ್ಯಸಭೆಯಲ್ಲಿಂದು ಕಲಾಪ ಆರಂಭಕ್ಕೆ ಮುನ್ನ 2001ರಲ್ಲಿ ಸಂಭವಿಸಿದ ಸಂಸತ್ ಮೇಲಿನ ಭಯೋತ್ಪಾದಕ ದಾಳಿ ದುರ್ಘಟನೆಯಲ್ಲಿ ಹುತಾತ್ಮರಾದವರಿಗೆ ಗೌರವ ಸಲ್ಲಿಸಲಾಯಿತು. ಸಭಾಪತಿ ಸಿಪಿ ರಾಧಾಕೃಷ್ಣನ್ 2001ರ ಡಿಸೆಂಬರ್ 13ರಂದು ಸಂಭವಿಸಿದ್ದ ದುರ್ಘಟನೆಯ 24ನೇ ವರ್ಷವನ್ನು ನಾಳೆ ಸ್ಮರಿಸಲಾಗುತ್ತಿದ್ದು, ಈ ಘಟನೆ ಪ್ರಜಾತಂತ್ರದ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಎಂದರು. ನಮ್ಮ ಭದ್ರತಾ ಪಡೆಗಳ ಶೌರ್ಯ, ಸಾಹಸ ಮತ್ತು ಬಲಿದಾನದಿಂದ ಭಯೋತ್ಪಾದನಾ ದಾಳಿ ಪ್ರಯತ್ನವನ್ನು ಅಡಗಿಸಲಾಯಿತು. ಈ ಹೋರಾಟದಲ್ಲಿ ಹುತಾತ್ಮರಾದವರಿಗೆ ಗೌರವ ಸಲ್ಲಿಸುವುದು ಪ್ರಜಾಪ್ರಭುತ್ವದ ಆಶಯಗಳನ್ನು ಮುಂದುವರಿಸುವ ಜವಾಬ್ದಾರಿಯ ಭಾಗವಾಗಿದೆ ಎಂದರು. ಬಳಿಕ ಎಲ್ಲ ಸದಸ್ಯರು ಎದ್ದು ನಿಂತು ಮೌನಾಚರಣೆ ಮಾಡಿದರು. The House is adjourned for 10 minutes. ನಂತರ ಪ್ರಶ್ನೋತ್ತರ ಕಲಾಪ ಆರಂಭಗೊಳ್ಳುತ್ತಿದ್ದಂತೆಯೇ ಸದನದಲ್ಲಿ ಯಾವುದೇ ಸಚಿವ ಸಂಪುಟ ಸದಸ್ಯರು ಹಾಜರಿಲ್ಲ ಎಂದು ಪ್ರತಿಪಕ್ಷಗಳ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಗದ್ದಲ ಹೆಚ್ಚಾದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಕಲಾಪವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಬಳಿಕ ಸದನ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಲಾಪದ ವೇಳೆ ಕ್ಯಾಬಿನೆಟ್ ಸಚಿವರು ಸದನದಲ್ಲಿ ಹಾಜರಾಗದೇ ಇರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ಹಿರಿಯ ರಾಜಕಾರಣಿ ಶಿವರಾಜ್ ಪಾಟೀಲ್ ಅವರು ಇಂದು ಬೆಳಗ್ಗೆ ನಿಧನ ಹೊಂದಿದ್ದರಿಂದ ಲೋಕಸಭೆಯ ಶ್ರದ್ಧಾಂಜಲಿ ಗೌರವ ನಮನಕ್ಕೆ ಸಚಿವರು ಭಾಗಿಯಾಗಿದ್ದರಿಂದ ಸದನದಲ್ಲಿ ಹಾಜರಿರಲಿಲ್ಲ ಎಂದು ತಿಳಿಸಿದರು. ನಂತರ ಶೂನ್ಯ ವೇಳೆಯಲ್ಲಿ ಕರ್ನಾಟಕ ಸಂಸದ ಜಿಸಿ ಚಂದ್ರಶೇಖರ್ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದ್ದು, ಕಬ್ಬಿನ ದರ ಹೆಚ್ಚಳ ಮಾಡುವಂತೆ ಆಗ್ರಹಿಸಿದರು. ಇದಲ್ಲದೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಉತ್ಪಾದನೆಯಾಗುವ ಎಥೆನಾಲ್ ಖರೀದಿಯಲ್ಲೂ ಕರ್ನಾಟಕಕ್ಕೆ ನ್ಯಾಯ ಸಿಗುತ್ತಿಲ್ಲ ಎಂದು ಆರೋಪಿಸಿದರು. ಕಳೆದ 4 ವರ್ಷಗಳಲ್ಲಿ ಕರ್ನಾಟಕ ಸುಮಾರು 879 ಕೋಟಿ ಲೀಟರ್ ಎಥೆನಾಲ್ ಸಾಮರ್ಥ್ಯ ಹೊಂದಿದ್ದರೂ ಕೇವಲ 171 ಕೋಟಿ ಲೀಟರ್ ಖರೀದಿ ಮಾಡಲಾಗಿದೆ ಎಂದು ಹೇಳಿದರು. From 20 to 50 quintals. Sir, union government alone decides FRP, sugar MSP, export permissions, ethanol procurement, blending targets, molasses duties and payment enforcement rules. Why is the burden pushed into onto the state, sir? Sir, are the Prime Minister for urgent intervention allow state to fix a net price after H&T, revise FRP and sugar MSP, open export windows, ensure higher ethanol procurement for Karnataka and guarantee timely payment for the farmers, sir. Thank you very much.